ಸಹೃದಯರೇ ನಮಸ್ಕಾರ. ಈ ಹಿಂದೆ ನಾವು ಇತಿಹಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಅಂತಕ್ಕಂಥ ಚರ್ಚೆ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಭಾಳ ಕಡೆ ಆಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಕೂಡ ಪತ್ರಕರ್ತನಾಗಿದ್ದೆ. ಆದರೆ ಆಗಸ್ಟ್ 12 ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡುಗಡೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಏಕೈಕ ಜ್ಯೋತಿಷಿ ನಮ್ಮ ಕರ್ನಾಟಕದವರು, ವಿಶೇಷವಾಗಿ ನಮ್ಮ ಕಲಬುರಗಿ ವಿಭಾಗದವರು, ಅದು ಬಳ್ಳಾರಿ ಅಂತಕ್ಕಂಥ ಹೆಮ್ಮೆಯ ವಿಷಯ. ಅವರನ್ನು ಈಗ 104 ವರ್ಷ ಇನ್ನೂ ಅವರಿದ್ದಾರೆ, ಭಾಳ ಇರುಗಳವಾಗಿ ಮಾತಾಡ್ತಾರೆ. ಅಜ್ಜರು ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಭಾಳಷ್ಟು ಜನರು ಪತ್ರಕರ್ತರು ಕೇಳಿದ್ರಿ, ನೀವು ಜ್ಯೋತಿಷಿಗಳಿದ್ರಿ, ಏನು ಹೇಳ್ತೀರಿ, ಯಾವಾಗ ಬಿಡುಗಡೆ ಆಗ್ತದೆ ಅಂತ ಹೇಳ್ತೀವಿ ಅಂದಾಗ ನೀವು 12 ಒಳಗಡೆ ಆಗಸ್ಟ್ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ಹೇಳಿದ್ರಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬಂದಿತ್ತು, ನೀವು ಹೇಳಿದ್ರಲ್ಲ, ನೀವು ಹೇಳಿದ್ರಿ. ಸೊ ನಿಮ್ಮ ಮಾತು ನಿಜ ಆಯ್ತು, ನೋಡಿದ್ರಿ, ಅದು ನೋಡಿ ಖುಷಿ ಆಯ್ತು. ನಿಮಗೆ ಇಂಥ ವಿದ್ಯೆ ಹೆಂಗೆ ನೋಡಿದ್ರಿ, ನಿಮ್ಗೆ ಇಂಥ ವಿದ್ಯೆ ಸಂಪಾದನೆ ಹೆಂಗೆ ಆತ್ರಿ ಅಜ್ಜರು ನಿಮಗೆ ಇಷ್ಟೆಲ್ಲ ಹೇಳಕ್ಕೆ? ಅದೇ ವಿದ್ವತ್ತು ಇದಕ್ಕೆ ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡೀನಿ, ಭವಿಷ್ಯತ್ತೊಳ ಹೇಳ್ತಾ ಇರ್ತೀನಿ. ಈಗ ನಿಮ್ಗೆ ವಯಸ್ಸು ಎಟ್ರಿ? ಈಗ 104. 104 ವಯಸ್ಸು ಆದರೂ ಇಷ್ಟು ಗಟ್ಟಿರ್ತಕ್ಕಂಥ ರಾಜ್ಕುಮಾರ್ ಅವರು ಹಿಂದೆ ಬಿಡುಗಡೆ, ಇಷ್ಟರೊಳಗೆ ಆ ಬಿಡುಗಡೆ ಆಗ್ತಿರ್ತಕ್ಕಂಥ ಹೇಳಿರ್ತಕ್ಕಂಥ ನಿಮ್ಮ ಶಕ್ತಿಗೆ ನಮ್ಮ ಶರಣು. ಆಧಾರ ಹಾಗೇ ಬಿಟ್ರೆ ಅವಾಗ ಜಾತಕದ ಆಧಾರದ ಮೇಲೆ ಹೇಳಿದ್ರಿ. ಓ, ಅವನಿಗೆ ಕೊಲ್ತಾನ, ವೀರಪ್ಪ ಕೊಲ್ತಾನ, ಅವನಿಗೆ ಆಯುಷ್ಯ ಎಷ್ಟೈತೆ, ದುರ್ಮನ ಆಗ್ತಾನ ಅಂತ ನೋಡ್ಕೊಂಡು ಗಣಿತಗಳು ಮಾಡಿ ಅವನಿಗೆ ಆಧಾರದ ಮೇಲೆ ಇರ್ತಾನ. ವೀರಪ್ಪ ಕೊಲ್ಲೋದಿಲ್ಲ, ಬಿಡುಗಡೆ ಆಗ್ತಾನ. ಆಮೇಲೆ ಇವೊಂದು ಸಿಕ್ಕಿತ್ತು. ಆಮೇಲೆ ಆಲೋಚನೆ ಮಾಡಿ ಕುಂಭಕ್ಕೆ ಮಾಡ್ಕೊಂಡು ಒಬ್ಬರನ್ನ ಅಲ್ಲಿಗೆ ಬಿಟ್ಟರಲ್ಲ, ಸಂಕೃಷ್ಣ, ಅವನ ಗುಂಪಿನಾಗೆ ಸೇರ್ಕೊಂಡು ಅವರಿಗೆ ಒಂದು ತಿಂಗಳ ದಿನಮಾನ ಅವನು ಬೇಸ್ ಕುಡಿಸಿ ತಿನ್ನಿಸಿ ಮತ್ತು ಕಾರಣ ಕರ್ಕೊಂಬರ್ಬೇಕಾದ ಕಾಲಕ್ಕೆ ಅವನಿಗೆ ಮತ್ತನಾಗಿದ್ದವ, ಕುಡಿದು ಮತ್ತನಾಗಿದ್ದು. ಏನು ಟೌನ್ನಾಗ ಬರ್ತಾರಲ್ಲ ಅವನಿಗೆ ತಗೊಂಡಿರೋ ಇನ್ನು ಹಿಂದೆ ಸುಟ್ಟು ಬಿಟ್ಟ. ಸರ್, ವೀಕ್ಷಕರೇ ನಮಸ್ಕಾರ. ಇಂಥ ಒಬ್ಬ ಅದ್ಭುತ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ನಮ್ಮ ಬಳ್ಳಾರಿ ಜಿಲ್ಲೆಯವರು ಅನ್ನೋದು ಭಾಳ ಹೆಮ್ಮೆ ವಿಷಯ. ವಿಶೇಷವಾಗಿ ಶ್ರೀಶೈಲ ಪೀಠದವರು ಅನ್ನೋದು ಅತಿ ಹೆಮ್ಮೆ ವಿಷಯ. ನಾವು ಕೂಡ ಶ್ರೀಶೈಲ ಪೀಠದ ಪರಮ ಭಕ್ತರು. ನಮ್ಮ ಶ್ರೀಶೈಲ ಪೀಠದ ಪಂಡಿತಾರಾಧ್ಯ ಪಂಚಾಂಗವನ್ನು ಬರೀತಕ್ಕಂತಹ 1956ರಿಂದ ಕಂಟಿನ್ಯೂಸ್ 93 ಪಂಚಾಂಗ ಬರೀತಕ್ಕಂಥ ಮಹಾಮಹಿಮ ಅವರ ದರ್ಶನ ನಮಗೆ ಇವತ್ತು ಬಳ್ಳಾರಿಯಲ್ಲಿ ಅಚಾನಕ್ ಆಗಿದೆ. ಅವರ ದರ್ಶನ ಮಾಡಿಸಿದ್ದೇನೆ. ಆದ್ದರಿಂದ ರಾಜ್ಕುಮಾರ್ ಅವರ ಬಿಡುಗಡೆ ಆಗ್ತಾರೆ ಅಂತ ಹೇಳಿರ್ತಕ್ಕಂಥ ಜ್ಯೋತಿಷಿಗಳು ನಮಗೆ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಅವರ ನುಡಿಗಳನ್ನು ನಿಮ್ಮ ಎದುರಿಗಿಟ್ಟಿದ್ದೇವೆ. ಧನ್ಯವಾದಗಳು, ನಮಸ್ಕಾರ.